ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ಆಲ್ರೆಡಿ ತಮ್ಮೇಲ್ ನೋಡಿ ಗೊತ್ತಾಗಿರುವಂತದ್ದು. ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ದೊಡ್ಡದಾದಂತಹ ಅಂದ್ರೆ ಫಲಾನುಭವಿಗಳಿಗೆ ಬದಲಾವಣೆ ಉಂಟಾಗಿರುವಂತದ್ದು. ಸೊ ಹಾಗಿದ್ರೆ ಆ ಒಂದು ಬದಲಾವಣೆ ಆದ್ರೂ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದ್ರೆ ಇನ್ನು ಮುಂದೆ ನಿಮಗೆ 10 ಕೆಜಿ ಸಿಗೋದಿಲ್ಲ. ಪ್ರತಿ ತಿಂಗಳು ಕೂಡ 10 ಕೆಜಿ ಸಿಗ್ತಾ ಇತ್ತು ಅಂದ್ರೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ. ಬಟ್ ಇನ್ ಮುಂದಿನ ದಿನಗಳಲ್ಲಿ ಬರೀ 5 ಕೆಜಿ ಮಾತ್ರನೇ ಸಿಗ್ತಾ ಇರುವಂತದ್ದು. ಹಾಗಿದ್ರೆ ಇನ್ನುಳಿದ 5 ಕೆಜಿ ಅಕ್ಕಿ ಹಣನ ಕೊಡೋದಿಲ್ವಾ ಸರ್ಕಾರ, ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ನಿಮ್ಗೆ ಸರ್ಕಾರ ತಂದಂತಹ ಬದಲಾವಣೆ ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ ಅನ್ಬಿಟ್ಟು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ. ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅನ್ನಭಾಗ್ಯ ಯೋಜನೆಯ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರುತ್ತೆ. ಇದೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತೇ ಇರುತ್ತೆ. ಬಟ್ ನಾನು ಇನ್ನೊಂದ್ಸಲ ಹೇಳ್ತಾ ಇದೀನಿ, ನಿಮ್ಗಿನ್ನೂ ಕೂಡ ಒಂದ್ ಸ್ವಲ್ಪ ಅರ್ಥ ಆಗ್ಬೇಕು ಅಂತ. ಯಾಕಂತಂದ್ರೆ ಇದರಲ್ಲಿ ಒಂದು ಬದಲಾವಣೆ ಆಗಿರುವಂತದ್ದು. ಸೊ ಆ ಒಂದು ಬದಲಾವಣೆನ ನಿಮ್ಗೆ ತಿಳಿಸ್ಬೇಕು ಅಂತಂದ್ರೆ ಫಸ್ಟ್ ಏನಿತ್ತು ಅದ್ರ ಬಗ್ಗೆನೂ ನಾನು ಅಂದ್ರೆ ಮಾಹಿತಿ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿರುತ್ತೆ. ಅನ್ನಭಾಗ್ಯ ಯೋಜನೆಯ ಮುಖಾಂತರ ಪ್ರತಿ ತಿಂಗಳು 10 ಕೆಜಿ ಅಕ್ಕಿನ ಕೊಡ್ತೀವಿ ಅಂತ ಅನ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಅನ್ನೋದು ಅಧಿಕಾರಕ್ಕೆ ಬರುತ್ತೆ. ಸೊ ಈಗ ಅದ್ರಲ್ಲೂ ಕೂಡ ತುಂಬಾ ಈಗ ಅನ್ನಭಾಗ್ಯ ಯೋಜನೆ ಮುಖಾಂತರ 10 ಕೆಜಿ ಕೊಡ್ತೀವಿ ಅಂತ ಅನ್ಬಿಟ್ಟು ಮತ್ತೆ 5 ಕೆಜಿ ಅಕ್ಕಿ ಕೊಡ್ತೀವಿ, ಇನ್ನುಳಿದ 5 ಕೆಜಿ ಅಕ್ಕಿ ಹಣ ಕೊಡ್ತೀವಿ ಅನ್ಬಿಟ್ಟು ಸರ್ಕಾರ ಕೊಡ್ತಾ ಇದ್ರು. ಬಟ್ ಈಗ ಅದನ್ನು ಸ್ಟಾಪ್ ಮಾಡಿ 5 ಕೆಜಿ ಅಕ್ಕಿ ಹಣ ಕೊಡೋದಿಲ್ಲ, ನಾವು ಒಟ್ಟಿಗೆ 10 ಕೆಜಿ ನಿಮ್ಗೆ ಕೊಟ್ಬಿಡ್ತೀವಿ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಂತ ಅನ್ಬಿಟ್ಟು ಸರ್ಕಾರ ಈಗ 10 ಕೆಜಿ ಅಕ್ಕಿನ ಕೊಡ್ತಾ ಇದ್ರು. ತಿರ್ಗಾ ಇದರಲ್ಲಿ ಮತ್ತೆ ಬದಲಾವಣೆನ ಸರ್ಕಾರ ಮಾಡಿರುವಂತದ್ದು. ಹಾಗಿದ್ರೆ ಏನ್ ಬದಲಾವಣೆ ಮಾಡಿದರೆ ಕಾವ್ಯ? ಮತ್ತೇನಾದ್ರೂ ಅನ್ನಭಾಗ್ಯ ಯೋಜನೆ ಮುಖಾಂತರ ನಮ್ಗೆ ಹಣನೇ ಸಿಗತ್ತಾ, ಅಂದ್ರೆ 5 ಕೆಜಿ ಹಣ ಕೊಡ್ತಾರಾ ಅಥವಾ ಅಕ್ಕಿನೇ ಕೊಡ್ತಾರಾ ಏನು ಅಂತ ಅನ್ಬಿಟ್ಟು ನಿಮ್ಮೆಲ್ರಿಗೂ ಕೂಡ ಈ ಒಂದು ಡೌಟ್ಸ್ ಅನ್ನೋದು ಬಂದೇ ಬರುತ್ತೆ. ಏನ್ ಬದಲಾವಣೆ ಮಾಡಿರ್ಬಹುದು ಸರ್ಕಾರ ಅನ್ನೋದು ಎಲ್ಲರ ತಲೆಯಲ್ಲೂ ಕೂಡ ಓಡುತ್ತೆ. ಏನ್ ಮಾಡಿದಾರಪ್ಪ ಅಂತ ಅನ್ಬಿಟ್ಟು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮ್ಗೆ 10 ಕೆಜಿ ಅಕ್ಕಿನ ಕೊಡ್ತೀವಿ ಅನ್ಬಿಟ್ಟು ಸರ್ಕಾರ ಅಧಿಕಾರಕ್ಕೆ ಬಂದು 5 ಕೆಜಿ ಅಕ್ಕಿ ಕೊಟ್ಟು 5 ಕೆಜಿ ಅಕ್ಕಿ ಹಣ ಕೊಟ್ರು. ಅದು ಅಲ್ಲಿಗೆ ಸ್ಟಾಪ್ ಆಯ್ತು. ಮತ್ತೆ ಇವಾಗ 10 ಕೆಜಿನೇ ಕೊಡ್ತಾ ಇದ್ರು. ಈಗ ಇದು ಕೂಡ ಸ್ಟಾಪ್ ಆಗ್ತಾ ಇದೆ. ಬರೀ ಇನ್ ಮುಂದೆ ನಿಮಗೆ ಸಿಗುವಂತದ್ದು 5 ಕೆಜಿ ಅಕ್ಕಿ ಮಾತ್ರನೇ. ಇನ್ನುಳಿದ 5 ಕೆಜಿ ಅಕ್ಕಿಯ ಬದಲು ನಿಮಗೆ ಆಹಾರ ಕಿಟ್ ನ ಕೊಡ್ತಾ ಇದ್ದಾರೆ. ಇಂದಿರಾ ಆಹಾರ ಕಿಟ್ ಅಂತ ಅನ್ಬಿಟ್ಟು ಹೊಸದಾಗಿ ತಗೊಂಡ್ ಬಂದಿರುವಂತದ್ದು. ಇಂದಿರಾ ಇವಾಗ ಕ್ಯಾಂಟೀನ್ಗಳನ್ನ ನೀವು ನೋಡಿರ್ತೀರಾ, ನಿಮ್ ಊರಲ್ಲೆಲ್ಲ ಇಂದಿರಾ ಕ್ಯಾಂಟೀನ್ ಇದೇ ಇರುತ್ತೆ ಅಲ್ವಾ. ಅದೇ ಮಾದರಿಯಲ್ಲಿ ಇವಾಗ ಸರ್ಕಾರ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಇಂದಿರಾ ಆಹಾರ ಕಿಟ್ ನ ಎಲ್ರಿಗೂ ಕೊಡ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಸೇವೆ ಅನ್ನೋದು ಸಿಗ್ತಾ ಇರುವಂತದ್ದು. ಇವಾಗ ನೀವೆಲ್ರು ಕೂಡ ನಿಮ್ಮ ಒಂದು ಅನಿಸಿಕೆನ ಹೇಳ್ಬೇಕು. ನಿಮಗೆ 10 ಕೆಜಿ ಅಕ್ಕಿ ಕೊಡ್ತಿತ್ತಲ್ವಾ ಸರ್ಕಾರ, ಅದು ನಿಮಗೆ ಹೆಲ್ಪ್ ಆಗ್ತಾ ಇತ್ತೋ ಅಥವಾ 5 ಕೆಜಿ ಅಕ್ಕಿ ಕೊಟ್ಟು ಇನ್ನು 5 ಕೆಜಿ ಅಕ್ಕಿ ಹಣ ಕೊಡ್ತಾ ಇದ್ದಿದ್ದು ಹೆಲ್ಪ್ ಆಗ್ತಾ ಇತ್ತೋ ಅಥವಾ ಈ ರೀತಿ ಆಹಾರ ಕಿಟ್ ನ ತಗೊಂಡ್ ಬಂದಿರೋದು ನಿಮಗೆ ಅನುಕೂಲ ಆಗ್ತಾ ಇದೆಯಾ? ಯಾವುದು ನಿಮಗೆ ಸರಿ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಆಹಾರ ಕಿಟ್ಟಲ್ಲಿ ಏನೇನ್ ಪದಾರ್ಥಗಳನ್ನ ಕೊಡ್ತಾರೆ ಅನ್ನೋದು ನಿಮ್ಮೆಲ್ರಿಗೂ ಕೂಡ ತಿಳಿಬೇಕಾಗತ್ತೆ. ಮೊದಲನೆಯದಾಗಿ ನಿಮ್ಗೆ 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ, 1 ಕೆಜಿ ತೊಗರಿ ಬೇಳೆ, 1 ಕೆಜಿ ಹೆಸರು ಕಾಳು, 1 ಲೀಟರ್ ಅಡುಗೆ ಎಣ್ಣೆನ ಸರ್ಕಾರ ಕೊಡ್ತಾ ಇರುವಂತದ್ದು. ಅಂದ್ರೆ ಎಲ್ಲ ಅಂದ್ರೆ ಒಂದು ಮನೆಗೆ 1 ಕಿಟ್ ಅಂತ ಅನ್ಬಿಟ್ಟು ಒಬ್ಬೊಬ್ರಿಗೇನೆ ಮಾತ್ರ ಕೊಡೋದಿಲ್ಲ. ಒಂದು ಮನೆಗೆ 1 ಆಹಾರ ಅಂದ್ರೆ ಇಂದಿರಾ ಆಹಾರ ಕಿಟ್ ನ ಕೊಡ್ತಾ ಇರುವಂತದ್ದು. 1 ಕೆಜಿನೇ ಕೊಡ್ತಾರೆ. ಬಟ್ 5 ಯಾರಿಗೆ 1 ಕೆಜಿ ಕೊಡ್ತಾರೆ ಅಂದ್ರೆ 2-3 ಜನ 4 ಜನ ಇರೋರ್ಗೆ 1 ಕೆಜಿ ಕೊಡ್ತಾರೆ. 5ರಿಂದ ಜಾಸ್ತಿ ಜನ ಇದ್ದೀರಾ ನಿಮ್ ಮನೇಲಿ ಅಂತಂದ್ರೆ ಅವ್ರೆಲ್ರಿಗೂ 1.5 ಕೆಜಿ ಆಹಾರ ಕಿಟ್ ನ ಕೊಡುವಂತದ್ದು. ಕಿಟ್ ಮಾತ್ರ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಈ ತರ ಕೊಡ್ತಾರ ಅಂತ ಅಲ್ಲ. ಒಂದೊಂದು ಮನೆಗೆ ಒಂದೊಂದು ಕುಟುಂಬಕ್ಕೆ, ಇವಾಗ ನಿಮ್ಮ ಒಂದು ಮನೇಲಿ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತೀರಾ ಅಂದ್ರೆ ಈ ರೀತಿ ಪ್ರೊವೈಡ್ ಮಾಡ್ತಾ ಇರುವಂತದ್ದು. ನಿಮ್ಗೆ ಅನುಕೂಲ ಆಗುತ್ತಾ ಈ ರೀತಿ ಮಾಡ್ತಾ ಇರೋದು ಸರ್ಕಾರ? ಅಂದ್ರೆ ನಮ್ಮ ಜನಗಳ ಅನಿಸಿಕೆನೇ ಇಲ್ಲ ಬಿಡಿ. ಇಲ್ಲಿ ನಮಗೆ ಅನುಕೂಲ ಆದ್ರೂ ಅಷ್ಟೇನೆ, ಅನುಕೂಲ ಆಗದೆ ಹೋದ್ರು ಅಷ್ಟೇನೆ. ಇದು ಒಂದು ರೀತಿಯಲ್ಲಿ ಅನುಕೂಲ ಅಂತಾನೆ ಹೇಳ್ಬಹುದು. ಈಗ ಅಂಗಡಿಗಳಲ್ಲೆಲ್ಲ ತೊಗರಿ ಬೇಳೆ ತಗೊಳಕ್ಕೆ ಎಷ್ಟು ದುಡ್ಡಿರುತ್ತೆ, ಅಡಿಗೆ ಎಣ್ಣೆ ಲೀಟರ್ಗೆ ಎಷ್ಟಾಗಿದೆ ಅನ್ನೋದೆಲ್ಲ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ. ತುಂಬಾನೇ ದುಬಾರಿ ಆಗುತ್ತೆ. ಈ ರೀತಿಯಾಗಿ ಪೌಷ್ಟಿಕ ಆಹಾರಗಳನ್ನ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಈ ತರ ನಿರ್ಧಾರನ ತಗೊಂಡಿದ್ದಾರೆ.
ತುಂಬಾ ಜನ 10 ಕೆಜಿ ಅಕ್ಕಿ ಜಾಸ್ತಿ ಆಯ್ತು ಅಂತ ಅನ್ಬಿಟ್ಟು ಮಾರ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಕೆಲವೊಬ್ಬರಿಗೆ ಹೇಳ್ತಾ ಇದೀನಿ, ಎಲ್ರಿಗೂ ಅಂತ ಅಲ್ಲ, ಒಬ್ಬೊಬ್ರಿಗೆ ಅಕ್ಕಿಗೂ ತುಂಬಾ ಕಷ್ಟ ಇರುತ್ತೆ, ಅವ್ರಿಗೆ ಕೊಡ್ತಾ ಇರುವಂತ ಅಕ್ಕಿನೇ ಸಾಲದೇ ಇರ್ಬೋದು ಈ ರೀತಿ. ಓಕೆನಾ, ಒಬ್ಬೊಬ್ರಿಗೆ ಅಕ್ಕಿ ಬೇಡ ಅಂತ ಅನ್ಬಿಟ್ಟು ಮಾರ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಸರ್ಕಾರ ಈ ತರ ಕೊಡೋದು ಬೇಡ, 5 ಕೆಜಿ ಅಕ್ಕಿ ಕೊಡೋಣ, ಒಂದು ಆಹಾರ ಕಿಟ್ನ ಕೊಡೋಣ, ಇದರಿಂದ ಪೌಷ್ಟಿಕ ಆಹಾರ ಅನ್ನೋದು ಜನಗಳಿಗೆ ಸಿಗತ್ತೆ ಅಂತ ಅನ್ಬಿಟ್ಟು ಈ ರೀತಿಯಾದಂತಹ ಹೊಸದಾದಂತಹ ಬದಲಾವಣೆನ ತಗೊಂಡು ಬಂದಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ನಭಾಗ್ಯ ಯೋಜನೆಯ ಅಲ್ಲಿ ಯಾವ ರೀತಿಯಾದಂತಹ ಬದಲಾವಣೆನ ಸರ್ಕಾರ ತಗೊಂಡು ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ 5 ಕೆಜಿ ಅಕ್ಕಿ ಮಾತ್ರನೇ ಸಿಗ್ತಾ ಇದೆ, 10 ಕೆಜಿ ಅಕ್ಕಿ ಸಿಗೋದಿಲ್ಲ. ಇನ್ನುಳಿದ 5 ಕೆಜಿ ಅಕ್ಕಿಯ ಬದಲು ನಿಮ್ಗೆ ಆಹಾರ ಕಿಟ್ ಅನ್ನೋದು ಸಿಗ್ತಾ ಇರುವಂತದ್ದು. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದೇ ಇಲ್ಲ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಅತಿ ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.